ನಾನು ಜಗತ್ತನ್ನು ತಿಳ್ಕೋಬೇಕು, ಯಾಕೆ ಜಗತ್ತಿನಲ್ಲಿ 100 ವರ್ಷ ನಾನು ಬದುಕಬೇಕು. ಇದೆಲ್ಲ ಜಗತ್ತೇನು ಕಣ್ಣು ಕಾಣಿಸ್ತದೆ, ಕಣ್ಣಿಗೆ ಕಾಣಿಸ್ತದೆ, ಎಷ್ಟು ದೊಡ್ಡದದೆ. ಇಲ್ಲೇನಾದರೂ ಪರಿಮಿತಿ ಅದನ್ನು ನೋಡಬೇಕು. ಜಗತ್ತು ಎಷ್ಟು ದೊಡ್ಡದದೆ. ವಿಜ್ಞಾನಿಗಳು ವಿಜ್ಞಾನಿ ಅಂದರೆ ಯಾರಲ್ಲ, ಸರಿಯಾಗಿ ತಿಳ್ಕೊಂಡವ್ರು ಅಷ್ಟೇ. ಎಲ್ಲೋ ಇರ್ತಾರೆ, ಅದ್ಭುತ ಇರ್ತಾರಂತಲ್ಲ. ನೀವೆಲ್ಲ ವಿಜ್ಞಾನಿಗಳೇ. ಸರಿಯಾಗಿ ನೋಡಿಬಿಟ್ರೆ ನಾವು ವಿಜ್ಞಾನಿಗಳು. ಸರಿಯಾಗಿ ನೋಡೋದು, ಕಣ್ಬಿಟ್ಟು ನೋಡೋದು. ಇದನ್ನೆಲ್ಲ ನೋಡಿದರೆ ಹೆಂಗೆ ಕಾಣಿಸ್ತದೆ? ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದಾಗಿದೆ. ಇದು ಬೌಂಡ್ಲೆಸ್ ದೋ ಫೈನೈಟ್. ಇದನ್ನು ವರ್ಣಿಸುವ ರೀತಿ ವಿಜ್ಞಾನಿಗಳು ಇದನ್ನು ಅರ್ಥ ಮಾಡಿಕೊಂಡವರು. ಇಟ್ ಈಸ್ ಬೌಂಡ್ಲೆಸ್ ದೋ ಇಟ್ ಈಸ್ ಅ ಫೈನೈಟ್. ಇರಬಹುದು ಸಣ್ಣದು, ಆದರೆ ಇದಕ್ಕೆ ಸೀಮೆನೇ ಇಲ್ಲ. ಸೀಮೆನೇ ಇಲ್ಲ, ಅಷ್ಟು ದೊಡ್ಡದು ಜಗತ್ತ. ಇದು ಮೊದಲನೆಯ ಲಕ್ಷಣ ಜಗತ್ತಿಂದು. ಜಗತ್ತು ಅತ್ಯಂತ ವಿಸ್ತಾರ, ಅದರ ದಂಡೆ ಇಲ್ಲ, ಅದನ್ನು ಮುಟ್ಲಿಕ್ಕಾಗೋದಿಲ್ಲ. ಇಷ್ಟು ದೊಡ್ಡದು. ಅಂಥದ್ರಾಗ ನಾವು ಒಂದೀಟು, ಇದು ಭಾಳ ಮಹತ್ವದ್ದು, ಇದನ್ನು ತಿಳ್ಕೊಂಡಿರಬೇಕು. ನಾನೇ ಜಗತ್ತಲ್ಲ. ಜಗತ್ತಿನೊಳಗೆ ನಾನು ಸುಮ್ಮನೆ ಹೀಗೆ ಕಣ್ಣಾಡಿಸಿದವ, ಒಂದೇಟು ಕಣ್ಣಾಡಿಸಿದವ, ಸಣ್ಣವ, ಆದರೆ ಶಕ್ತಿಯದ. ಎಷ್ಟು ಜಗತ್ತನ್ನು ನೋಡುವಷ್ಟು ಸಾಮರ್ಥ್ಯದ. ಕನ್ನಡಿ ಚಿಕ್ಕದಾದರೆ ಏನಾಯಿತು? ಬೆಟ್ಟವನ್ನೇ ಪ್ರತಿಬಿಂಬಿಸ್ತದೆ. ಅದರ ವೈಶಿಷ್ಟ್ಯ. ಹಾಗೆ ನಮ್ಮ ಮನಸ್ಸು ಸಣ್ಣದಾದರೆ ಏನಾಯಿತು? ಮನಸ್ಸೊಂದು ಕನ್ನಡಿದ್ದಂಗೆ, ಅದರಲ್ಲಿ ಜಗತ್ತನ್ನೇ ಮೂಡಿಸಿಕೊಳ್ಳುವಂಥ ಸಾಮರ್ಥ್ಯ ಅದಲ್ಲ. ಆದ್ದರಿಂದ ಮನುಷ್ಯನಿಗೆ ಅಷ್ಟು ಬೆಲೆ ಜಗತ್ತು. ನಮಗೆ ಒಂದು ಅವಕಾಶ, ಸುಮ್ಮನೆ 100 ವರ್ಷ ಈ ಜಗತ್ತನ್ನು ನೋಡುವ, ಇದನ್ನು ಅನುಭವಿಸುವ ಮತ್ತು ನಮ್ಮ ಬದುಕನ್ನು ಶ್ರೀಮಂತಗೊಳಿಸುವಂಥ ಅವಕಾಶ ಇದೆ. ಅದಕ್ಕಾಗಿ ಜಗತ್ತನ್ನು ತಿಳಿದುಕೊಂಡಿರಬೇಕು. ಮೊದಲನೆಯ ಲಕ್ಷಣ ಅಂದರೆ ಜಗತ್ತು ಅನಂತವಾಗಿದೆ, ವಿಸ್ತಾರವಾಗಿದೆ, ಬಹಳ ದೊಡ್ಡದಾದ. ಅದನ್ನು ಮರಿಬಾರ್ದು. ಜಗತ್ತು ಸಣ್ಣದಂತ ತಿಳ್ಕೋಬಾರ್ದು. ತಿಳ್ಕೊಂಡು ಏನಾಗ್ಯದ ಅಂದ್ರೆ ನಾನೇ ಕೇಂದ್ರ ಆಗೇನಿ, ಜಗತ್ತು ಸುಮ್ಮನೆ ನನ್ನ ಸುತ್ತಕ್ಕೆ ಶುರುವಾಗಿದೆ. ಹಿಂಗಾಗ್ಯದ. ನಾವು ದೊಡ್ಡವರಲ್ಲ. ವಿ ಆರ್ ನಾಟ್ ಗ್ರೇಟ್. ವಿ ಆರ್ ಇನ್ಸಿಗ್ನಿಫಿಕೆಂಟ್ ಕ್ರೀಚರ್ಸ್ ದಟ್ ಅಪಿಯರ್ಡ್ ಆನ್ ದ ಅರ್ತ್. ಸುಮ್ಮನೆ ಹಿಂಗೆ ಕಾಣ ಬಂದವರು, ಆದರೂ ಅಸಾಮಾನ್ಯರೇ. ಇದು ಮೊದಲನೇದ್ದು. ಎರಡನೇದ್ದು, ಜಗತ್ತಿದು ಅಂದರೆ ಬದಲಾಗುವಂಥದ್ದು. ಜಗತ್ ಇತಿ ಏನೇನದ ತತ್ ಸರ್ವಂ ಜಗತ್. ಜಗತ್ತಂದ್ರೆ ಚಲಿಸುವಂಥದ್ದು, ಜಗತ್ತಂದ್ರೆ ಬದಲಾಗುವಂಥದ್ದು. ಸರ್ವಂ ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ಇತಿ ಯತ್ ಕಿಂಚ ಅಸ್ತಿ ತತ್ ಸರ್ವಂ. ಜಗತ್ ಸಂಸ್ಕೃತದಲ್ಲಿ ಚಲಿಸುವಂಥದ್ದು ಅಂತ ಅರ್ಥ. ಇದಕ್ಕೆ ಹೆಸರು ಎಷ್ಟು ಚಂದ ಕೊಟ್ಟಾರೆ. ಜಗತ್ತು ಯಾವಾಗಲೂ ಚಲಿಸುತ್ತಲಿದೆ. ಚಲಿಸುತ್ತಲ ಇರೋದರಿಂದ ಇದಕ್ಕೆ ಜಗತ್ ಅಂತ ಕರಿಬೇಕು. ಜಗತ್ ಅಂದರೆ ಜಮ್ಮ ಗಚ್ಚತಿ, ಸುಮ್ಮನೆ ಚಲಿಸ್ತಾದ, ಅದು ಜಗತ್. ಯಾವುದು ಇದರಲ್ಲಿ ನಿಂತದ ಹೇಳಿ? ಒಂದರೇ ವಸ್ತು, ಯತ್ ಕಿಂಚ ಅತ್ಯಂತ ಸೂಕ್ಷ್ಮವಾದಂಥ ಅಣುನೇ ಇರಲಿ ಅಥವಾ ಅತ್ಯಂತ ದೊಡ್ಡದಾದಂಥ ಗ್ಯಾಲಕ್ಸಿನೇ ಇರಲಿ, ಯಾವುದು ಚಲಿಸೋದಿಲ್ಲ. ಯಾವುದು ಚಲಿಸೋದಿಲ್ಲ. ಯತ್ ಕಿಂಚ. ನಾವು ಈಗ ಹೇಳ್ತೇವೆ ಅಣುಗಳ ಬಗ್ಗೆ, ಅವಾಗ ಅತ್ಯಂತ ಅಣೋರಣೀಯಾನ್ ಮಹತೋ ಮಹಿಯಾನ್
ನೋಡಬೇಕು ಎಷ್ಟು ವರ್ಣನಾ ಮಾಡಿ. ಅವಾಗಿನ ಕಾಲಕ್ಕೆ ಇನ್ನೂ ಏನೂ ಇರಲಿಲ್ಲ, ಟೆಲಿಸ್ಕೋಪ್ಗಳು, ಮೈಕ್ರೋಸ್ಕೋಪ್ಗಳು, ಇಷ್ಟು ಮ್ಯಾಥಮೆಟಿಕ್ಸ್ ಬೆಳೆದಿರಲಿಲ್ಲ. ಇಂಥ ಕಾಲದಾಗ ಅರಣ್ಯದ ಮಧ್ಯ ಕೂತುಕೊಂಡು ವಿಶ್ವವನ್ನು ವರ್ಣಿಸ್ತಾರೆ. ವಿಶ್ವ ಚಲನಶೀಲ, ಸಮಸ್ತ ವಿಶ್ವವೇ. ಸಣ್ಣ ವಸ್ತು, ಅತ್ಯಂತ ಸೂಕ್ಷ್ಮವಾದಂಥ ಅಣು, ಅದು ಚಲಿಸ್ತಾದ. ಅತ್ಯಂತ ದೊಡ್ಡದಾದಂಥ ಏನದಾವ ವಸ್ತು ಸಂಚಯಗಳು, ಅವು ಚಲಿಸ್ತಾವ. ಜಗತ್ತೇ ಚಲಿಸ್ತದೆ. ಇಂಥ ಚಲಿಸುವ ಜಗತ್ತಿನಲ್ಲಿ ಮನುಷ್ಯನೇ ನೀನು ಅಚಲ ಹೆಂಗಿರ್ಲಿಕ್ಕಾಗ್ತದೆ? ನಾವೆಲ್ಲರೂ ಚಲಿಸಲೇಬೇಕು. ಚಲನ ಅದ. ಇದರ ಅರ್ಥ ಏನು ಅಂದರೆ, ನಾವು ಒಂದೇ ಕಡೆ ಇರೋರಲ್ಲ, ಒಂದೇ ರೀತಿ ಇರೋರಲ್ಲ. ಎರಡು, ಒಂದೇ ಕಡೆ ಇರೋದಿಲ್ಲ, ಒಂದೇ ರೀತಿಯಲ್ಲಿ ಇರೋದಿಲ್ಲ. ಇವೆರಡು ಬಹಳ ಮಹತ್ವದವು. ಮನೆಯಾಗಿರ್ತೇವೆ, ಹೊರಗಿರ್ತೇವೆ. ಬರೇ ಮನೆಯಾಗಿರೋಕ್ಕಾಗೋದಿಲ್ಲ, ಬರೇ ಮಂಚದ ಮೇಲೆ ಇರೋಕ್ಕಾಗೋದಿಲ್ಲ, ಬರೇ ಮಲಿಗೆ ಇರೋಕ್ಕಾಗೋದಿಲ್ಲ. ಬದಲಾಕೋತ ಚಲಿಸ್ತಾ ಇರಬೇಕು ಮನುಷ್ಯ. ದೇಹ ಅಷ್ಟೇ ಚಲಿಸೋದಿಲ್ಲ, ಮನಸ್ಸು ಚಲಿಸ್ತಾ ಇರ್ತದೆ. ಎರಡೂ ಚಲಿಸ್ತ. ಮನಸ್ಸ ಒಂದೇ ಕಡೆ ಇರಬೇಕಂತ ನಾವು ಎಷ್ಟೋ ಸಲ ಅನ್ನೋದಿಲ್ಲೇನು. ಧ್ಯಾನ ಮಾಡೋರು ಹೇಳ್ತಿರ್ತಾರೆ, ನನ್ನ ಮನಸ್ಸು ಬಹಳ ಚಂಚಲದ ಅಂತ. ಜಗತ್ತಂದರೆ ಚಂಚಲ. ಮನಸ್ಸ ನಿಶ್ಚಲ ಆದ ಬಳಿಕ ಜೀವನಿಲ್ಲ. ಎಲ್ಲವೂ ಚಲಿಸೋದೆ. ಒಂದೇ ಕಡೆ ಒಂದೇ ರೀತಿಯಾಗಿ ಯಾವ ವಸ್ತುನೂ ಇರೋದಿಲ್ಲ. ಅಣುಗಳು ಎಷ್ಟು ತೀವ್ರವಾಗಿ ಚಲಿಸ್ತಾ ಇರ್ತಾವೆ. ನಿಮ್ಮ ಹತ್ತಿರ ಮೊಬೈಲ್ಗಳದಾವ, ಸುಮ್ಮನೆ ಅದು ಕಾಣಕ್ಕೆ ಎಷ್ಟು ಚಂದ ಸಣ್ಣದದೆ, ಅದರಾಗ ಓಡಾಡ್ತಾವ ಎಲೆಕ್ಟ್ರಾನ್ಸ್, ಏನು ಓಡ್ತಾವ. ನೀವು ಸುಮ್ಮನೆ ಹಿಂಗೆ ಬಟನ್ ಒತ್ತಿದ್ರೆ ಸಾಕು, ಹೇಳಿ ಎಲ್ಲಿ ಹೋಗೋಣ ಅಂತಾವ. ಲಕ್ಷ ಲಕ್ಷ ಕಿಲೋಮೀಟರ್ ಸುಮ್ಮನೆ ಒಂದು ಕ್ಷಣದಲ್ಲೇ. ನೀವು ಹೇಳ್ತೀರಿ ಇಂಥದ್ದೊಂದು ಸಂದೇಶ ಅಮೇರಿಕಾ ದೇಶಕ್ಕೆ ಇಂಥ ಮನುಷ್ಯಾಗ ಮುಟ್ಟಿಸ್ಬೇಕು. ಮುಟ್ಟೋದು ಇಷ್ಟ ತಡ, ಅಲ್ಲಿಗೆ ಹೋಗಿರ್ತಾವ. ಚಲಿಸೋದಿಲ್ಲೇನು? ಗಟ್ಟಿಗೆ ಅವು ಕುಂತ ಬಿಟ್ಟಿದ್ರೆ ಏನೂ ನಡೀತಿರ್ಲಿಲ್ಲ. ಎಷ್ಟು ತೀವ್ರವಾಗಿ ಚಲಿಸ್ತಾವ ಅಂತ ಇಷ್ಟೆಲ್ಲ ಕೆಲಸ ನಡೆದದ ಜಗತ್ತಿನಾಗ. ಮೊಬೈಲ್ ಒಂದು ಬಂದು ಜಗತ್ತಿನಲ್ಲಿ ಅಪ್ರತಿಮ ಕೆಲಸ ಮಾಡಿ. ವಾಮನ ಅಂತಿರಲಿಲ್ಲೇನು? ವಾಮನ ಇದ್ದಂಗೆ ಮೊಬೈಲ್. ಈ ಭೂಮಿ ಮೇಲೆ ಒಂದು ಕಾಲ, ಆಕಾಶದಾಗ ಒಂದು ಕಾಲ, ನಿಮ್ಮ ಕಿಶೆದಾಗ ಒಂದು ಕಾಲ. ಇಷ್ಟು ವಾಮನ. ಎಂಥ ಅದ್ಭುತ ಕ್ರಾಂತಿಯನ್ನು ಮಾಡಿತು ಮೊಬೈಲ್. ಬಹಳ ಅದ್ಭುತ ಕ್ರಾಂತಿ. ಒಂದು ಇಟ್ಟದ ಮತ್ತು ಇಟ್ಟದ ಜಗತ್ತನ್ನೆಲ್ಲ ತಿರುಗಾಡ್ತದೆ. ಒಂದಿಷ್ಟ ಅದರ ಒಳಗೆ ಏನು ಓಡಾಡ್ತಾವಲ್ಲ ಆ ಕಣಗಳು, ಶಕ್ತಿಯ ಬಿಂದುಗಳು, ಶಕ್ತಿಯ ಯೂನಿಟ್ಗಳು, ಬಿಂದುಗಳು ಎಷ್ಟು ಅದ್ಭುತ ಕೆಲಸ ಮಾಡ್ತದೆ. ಜಗತ್ತೇ ದುಡಿತಾದ, ಚಲಿಸ್ತಾದ. ಇಂಥದ್ರಲ್ಲೇ ಅಚಲವಾಗಿ ಯಾವುದದ ಅಂದ ಋಷಿ. ಅವಾಗ ಯಾವುದದ ಅಚಲ? ಎರಡು ರೀತಿಯ ಚಲನ. ಸ್ಥಾನಾಂತರ ಚಲನ, ಆ ಬಳಿಕ ಕಾಲಾಂತರ ಚಲನ. ಕ್ಷಣದ ಕ್ಷಣ 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 ಚಲಿಸ್ತಾ ಇರುತ್ತೆ. ಇಲ್ಲೇನು ನೀವು ಸಣ್ಣವರಿದ್ರಿ, ಒಂದು 50 ವರ್ಷದ ಹಿಂದೆ ಸಣ್ಣವರು, ಸುಮ್ಮನೆ ತೊಟ್ಲಾಗಿ ಬಂದವರು, ಅವಾಗ ಹಿಂಗಿದ್ರೇನು? ಏನಿರಲಿಲ್ಲ. ಈಗ ಭಾಳ ಜಾಣರು, ಭಾಳ ದೊಡ್ಡ ದೊಡ್ಡ ಡಿಗ್ರಿಗಳು, ಭಾಳ ದೊಡ್ಡವರು. ಆವಾಗ ಏನಿಲ್ಲ, ಏನಿರಲಿಲ್ಲ. ಸುಮ್ಮನೆ ಇಳ್ಯಾಕೂ ಬರ್ತಿದ್ದಲ್ಲ, ಏರಾಕೂ ಬರ್ತಿದ್ದಲ್ಲ, ಅಲಗಾಡೋದು ಅಷ್ಟೇ, ಇನ್ನೇನೂ ಇರಲಿಲ್ಲ. ಇಂಥವರು ಸಾವಕಾಶ ಬೆಳೆದು ಬೆಳೆದು ಬದಲಾಗಿ 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 ಹಿಂಗಾಗದ. ಇನ್ನು ಬದಲಾಗಿ 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 ಹೆಂಗಾಗ್ತೇವೆ? ಬದಲು ಅನ್ನೋದು ನಿಲ್ಸಕ್ಕಾಗೋದಿಲ್ಲ.
ಸದೈವ ಬದಲಾಗ್ತಾ ಇರೋದು ಈ ಜಗತ್ತು. ಇಂಥದ್ರಾಗ ಆಗಬಾರದಂತ ಬಯಸ್ದೇವಿ ಅಂದರೆ ಅದೇ ಕಷ್ಟಕ್ಕೆ ಕಾರಣ, ಅದೇ ದುಃಖಕ್ಕೆ ಕಾರಣ. ಎಲ್ಲ ಬದಲಾಗೋದೆ, ಎಲ್ಲ ಬದಲಾಗೋದು. ಮನಸ್ಸು ಯಾವಾಗಲೂ ಬದಲಾಗಬೇಕು, ಆಗ್ತಾನೆ ಇರ್ತದೆ. ಜಗತ್ತಂತ ಇದಕ್ಕೆ ಶಬ್ದ ಬಳಸೋದು. ಇದು ಎರಡನೆಯ ಲಕ್ಷಣ. ಜಗತ್ತು ಯಾವಾಗಲೂ ಚಲಿಸ್ತಾ ಇರ್ತದೆ. ಜಗತ್ತಿನ ಪ್ರತಿಯೊಂದು ವಸ್ತು ಬದಲಾಕ್ಕೋತ ಹೋಗ್ತದೆ. ಮನಸ್ಸು ಜಗತ್ತಿನ ಒಂದು ಭಾಗವಾಗಿರೋದರಿಂದ ಮನಸ್ಸು ಶಾಶ್ವತವಾಗಿ ಒಂದೇ ರೂಪದಲ್ಲಿರೋದಿಲ್ಲ. ಇಂದು ಪ್ರೀತಿಸ್ತೇವೆ, ನಾಳೆ ದ್ವೇಷಿಸ್ತೇವೆ. ಇಂದು ದ್ವೇಷಿಸ್ತೇವೆ, ನಾಳೆ ಪ್ರೀತಿಸ್ತೇವೆ. ಯಾವುದರಿಂದ ನಮಗೆ ಅತೀ ಹಿತವಾಗಿ ಅನಿಸ್ತದೋ ನಾಳೆ ಅದು ಬೇಡಾಗಿರ್ತದೆ. ಇದು ಮನಸ್ಸ ಬದಲಾಗ್ತದೆ. ನಾವಂತೇವೆ ಹಿಂಗ್ಯಾಕೆ ಮನಸ್ಸು ಬದಲಾಗ್ತದೆ, ಜನ ಎಷ್ಟು ಬದಲಾಗ್ತಾರ, ಇದ್ದಕ್ಕಿದ್ದಂಗೆ ಇರುವುದಿಲ್ಲಲ್ಲ ಅಂತಾರೆ. ನಾವೇ ಬದಲಾಗುವಾಗ, ಜಗತ್ತೇ ಬದಲಾಗುವಾಗ ಇದ್ದಂಗೆ ಹೆಂಗಿರ್ಲಿಕ್ಕಾಗ್ತದೆ? ಸ್ವಲ್ಪ ಮಟ್ಟಿಗೆ ಇರಬಹುದು, ಪೂರ್ಣ ಆಗದೇ ಇರಲಿಕ್ಕಾಗೋದಿಲ್ಲ. ಸ್ವಲ್ಪ ಆದರೂ ಆಗೋದೆ. ನೀವು ಬರಾಗ ಹೆಂಗೆ ಮನಸ್ಸಿತ್ತೋ ಹೋಗಾಗ ಸ್ವಲ್ಪ ಬದಲಾಗೋದಿಲ್ಲೇನು? ಸ್ವಲ್ಪ ಸುಮ್ಮನೆ ಕನಿಷ್ಠ ಹೋಗಿದ್ದೇವೆ, ಕುಂತಿದ್ದೇವೆ, ಇಷ್ಟರೇ ಬದಲಾಗೋದಿಲ್ಲ. ಏನೂ ಬದಲಾಗೋದಿಲ್ಲ ಅನ್ನೋದು ಈ ಜಗತ್ತಿನಾಗ ಅಸಾಧ್ಯವಾದ ಸಂಗತಿ. ನೀವು ಇತಿಹಾಸದ ಪುಟ ನೋಡಿ, ಮೊದಲು ಹೆಂಗೋ ಇರ್ತದೆ, ಮುಂದೆ ಹೆಂಗೋ ಆಗ್ತದೆ. ಮೊದಲು ಎಷ್ಟು ಚಲೋ ಇರ್ತಾನೆ ಹುಡುಗ, ಮುಂದೊಮ್ಮೆ ಏನೋ ಆಗೇ ಬಿಡ್ತಾನೆ. ಮೊದಲು ಹುಡುಗ ಹಿಂಗ ಇರ್ತಾನೆ, ದಡ್ಡ ಇರ್ತಾನೆ, ಮುಂದೊಬ್ಬ ಮಹಾವಿಜ್ಞಾನಿಯಾಗಿ ಬಿಡ್ತಾನೆ. ಆಗಲೆಲ್ಲೇನು? ಎಡಿಸನ್ ಅಂತ ಒಬ್ಬಿದ್ದ, ಥಾಮಸ್ ಆಲ್ವಾ ಎಡಿಸನ್, ಭಾಳ ದೊಡ್ಡ ಮನುಷ್ಯ. ಆದರೆ ಸಣ್ಣ ಹುಡುಗಿದ್ದಾಗ ಅವನು ಸಾಲಿಗೆ ಹಾಕಿದ್ರು. ತಾಯಿ ಸಾಲಿ ಮಾಸ್ತರ್ತಿ ಏನು ಮಾಡಿದ್ಲು ಅಂದರೆ, ಆಕೆನ ಕರೆಸಿ ಹೇಳಿದ್ಲು, ನಿನ್ನ ಮಗನಂತ ದಡ್ಡ ಯಾರಿಲ್ಲ ಅಂತ, ನೀನು ತಗೊಂಡು ಹೋಗು, ಈ ಸಾಲಿ ಬಿಡಿಸು, ಉಳಿದು ಹುಡುಗರು ಕೆಟ್ಟ ಹೋಕ್ಕವ ಅಂದ್ಲು. ಅಂಥ ಹುಡುಗ, ಇಂಥ ಹುಡುಗನ ತಾಯಿ ಆ ಹುಡುಗನ ಮನೆಗೆ ಕರ್ಕೊಂಡು ಹೋಗುವಾಗ ಮಾಸ್ತರ್ತಿಗೆ ಹೇಳಿದ್ಲು, ನೆನಪಿಡು, ಇದೇ ಹುಡುಗ ಇವನ ಹೆಸರ ಇಡೀ ಜಗತ್ತೆಲ್ಲ ನೆನೆಸಬೇಕು, ಹಂಗ ಆಗ್ತಾನವ, ಹಂಗ ಇರ್ತಾನೇನು ಅಂದ್ಲು. ಸಾಲಿ ಬಿಡಿಸಿ ಮನೆಗೆ ಕರ್ಕೊಂಡು ಹೋದ್ಲು. ಸಾಲಿಗೆ ಹೋಗ್ಲಿಕ್ಕಾಗಲಿಲ್ಲ. ಮನ್ಯಾಗ ತಾನೇ ಮಾಸ್ತರ್ತಿ ಆದ್ಲು, ಕಲಿಸಿದ್ಲು, ಹುರುಪ ಕೊಟ್ಲು, ಪ್ರೇರಣೆ ಕೊಟ್ಲು. ಥಾಮಸ್ ಆಲ್ವಾ ಎಡಿಸನ್ 1000 ಸಂಶೋಧನೆ ಮಾಡಿದ್ದ. ಎಂದಿವೆಲ್ಲ ಅವಂದು ವಿದ್ಯುತ್ ಹರಿದಾಡೋದು, ಮಾಡೋದು, ದೀಪ ಹೊತ್ತೋದು ಎಲ್ಲ. ಒಂದು ಸಂಶೋಧನಾ ಮಾಡಿದರೆ ಒಂದು ಡಾಕ್ಟರೇಟ್ ಡಿಗ್ರಿ ಕೊಡ್ತಾರೆ. 1000 ಸಂಶೋಧನಾ ಅವನ ಕೈಯೊಳಗಿದ್ದು. ಆದರೆ ಅವನಿಗೆ ಯಾರೂ ಡಾಕ್ಟರೇಟ್ ಡಿಗ್ರಿ ಕೊಡಲಿಲ್ಲ. ಜಗತ್ತಿನ ಶ್ರೇಷ್ಠ ಸಂಶೋಧಕನಾಗಿದ್ದ ಹುಡುಗ, ದಡ್ಡ ಹಿಂಗಾಗಿದ್ದ. ಬದಲಾವಣೆ ಯಾವಾಗಲೂ ಈಗ ಅಕ್ಕೋತ ಹೋಗಬೇಕು. ಅದಕ್ಕೆ ಅರವಿಂದ ಮಹರ್ಷಿಗಳು, ಭಾರತೀಯ ಋಷಿಗಳು, ಪಾಶ್ಚಿಮಾತ್ಯರು ಒಂದು ಮಾತು ಹೇಳ್ತಾರೆ, ಮನುಷ್ಯ ಹೊಸಬನಾಗಬೇಕು. ನಿನ್ನೆ ಹಂಗ ಎಂದಿರಬಾರದು, ಇಂದಿನ ಹಂಗ ನಾಳೆ ಇರಬಾರದು. ನಿನ್ನೆಲ್ಲ ಜಗಳ ಮಾಡಿ ಮಕ್ಕೊಂಡಿದ್ದೇವೆ, ಎದ್ದ ಬಳಿಕ ಅದೇ ಜಗಳ ಮುಂದುವರಿಸಬಾರದು. ಕುಸ್ತಿ ಹಿಡಿದಿಲ್ಲ, ನಡು ಬಿಡಿಸಿರ್ತಾರೆ, ಮತ್ತು ಅದೇ ಪೇಚಿಗೆ ಹಾಕಿರ್ತಾರೆ. ಹಂಗೆ ಜೀವನ ಅಲ್ಲ. ನಿನ್ನೆ ಏನಾಗಿತ್ತೋ ಆಗಿತ್ತು, ಅದನ್ನು ಮರೆತು ಮಲಗೋದು, ಏಳುವಾಗ ಹೊಸ ಮನುಷ್ಯನಾಗಿ ಏಳೋದು. ನ್ಯೂ ಮ್ಯಾನ್, ಹೊಸಬನಾಗಬೇಕು. ಪ್ರತಿದಿನ ಮನುಷ್ಯ ಹೊಸಬನಾಗಬೇಕು. ಜಗತ್ತಂದರೆ ಅದೇ ಬದಲಾಗೋದು. ತೀರಾ ಗಟ್ಟಿಯಾಗಿ ಅದನ್ನು ಹಿಡಿದು ಕೂಡೋದು ಜಗತ್ತಲ್ಲ.
ಬದಲಾಗ್ತಾ ಇರಬೇಕು. ಮನುಷ್ಯ ಹೊಸಬನಾಗ್ತಾ ಇರಬೇಕು. ನಿನ್ನೆ ನಾವು ಜಗಳ ಮಾಡಿರ್ಬೋದು, ಎದ್ದಾಗ ಎದ್ದು ನಮಸ್ಕಾರ ಅಂತ ಹೇಳಿಬಿಟ್ರೆ ಮುಗಿತು ಅಲ್ಲಿಗೆ. ಆಗೋದಿಲ್ಲ. ಪಾಶ್ಚಿಮಾತ್ಯರು ಬಹಳ ಜಾಣ್ರು. ಏನರ ತಪ್ಪಾತು ಅಂದ್ರೆ ಸಾರಿ ಅಂತಾರೆ, ಮುಗಿಸ್ಬಿಡ್ತಾರೆ. ಕಾಲು ತುಳಿತಾರೆ, ಆ ಬಳಿಕ ಸಾರಿ ಅಂತಾರೆ. ಇನ್ನೇನು ಮಾಡೋರು ನೀವು? ಎಷ್ಟು ಸುಲಭ ಮುಗಿಸಿಬಿಡೋದು. ಆಗ ತಪ್ಪಾಯಿತು ತಪ್ಪಾಯಿತು ಕ್ಷಮಿಸಿ ಅನ್ನೋದು ಬಿಟ್ಬಿಡೋದು. ತಪ್ಪಾಯಿತು ಅಂದ್ರೆ ಅದು ಹೆಂಗೆ ತಪ್ಪಾಯಿತು, ನೀ ಹೆಂಗಂದಿನ ತಪ್ಪ ಮಾಡೀನಿ ಅಂತ. ಅದಕ್ಕೆ ಇಬ್ಬರು ಹೋಗಿ ಕೋರ್ಟಿಗೆ ನಿಂತರು. ಹೋಯ್ತು, ಅಲ್ಲಿ ಕೋರ್ಟ್ನಾಗಿದ್ದರು. ಇವ್ರ ಕಿಸೆ ಅವ್ರ ಕಿಸೆ ಎಷ್ಟದ ನೋಡಿದರು. ಅಷ್ಟು ವರ್ಷ ಸಾಗಿಸಿದರು ಕೆಲಸ. ಎಷ್ಟು ಎಲ್ಲದ ಜೀವನ ಬದಲಾಕೋತಿರಬೇಕು. ಅದರಲ್ಲೇ ಐಶ್ವರ್ಯ ಈಶಾವಾಸ್ಯ. ಇದು ಜಗತ್ತಿನ ಸ್ವರೂಪ ಬದಲಾಗ್ತಾನೆ ಇರ್ತದೆ. ಇಂಥ ಬದಲಾಗುವ ಜಗತ್ತಿನ ಈ ಸ್ವರೂಪವನ್ನು ತಿಳ್ಕೋ ಅಂತ ಋಷಿ ಆ ಮಕ್ಕಳಿಗೆ ಹೇಳಿದ. ತಿಳ್ಕೊಳ್ಳಿ, ಇದು ಜಗತ್ತು ಬದಲಾಗ್ತದೆ, ನಿಂತಿಲ್ಲ, ಇದು ನಿರಂತರವಾಗಿ ಸಾಗ್ತದೆ. ಲೈಫ್ ಈಸ್ ಅ ಸ್ಟ್ರೀಮ್ ಆಫ್ ಇವೆಂಟ್ಸ್, ಆಫ್ ಹ್ಯಾಪನಿಂಗ್ಸ್. ಜೀವನ ಅಂದರೇನು? ಘಟನೆಗಳ ಒಂದು ಅದ್ಭುತ ಪ್ರವಾಹ ಇದು. ಅದು ನಿಂತಿಲ್ಲ. ಹೊಳೆ ಅಂದರೇನು? ನಿಂತಿಲ್ಲ, ಹರಿತಾ ಇರೋದೇ ಹೊಳೆ. ಹಾಗ ಜೀವನ ಹರಿತಾ ಇರಬೇಕು ಯಾವಾಗಲೂ. ಮಹಾಬಳೇಶ್ವರದಲ್ಲಿ ಹುಟ್ಟಬೇಕು, ವಿಶಾಖಪಟ್ಟಣದ ಸಮೀಪ ಹೋಗಬೇಕು, ಅಷ್ಟು ದೂರ ಅದು ಸಾಗಬೇಕು. ನಿರಂತರವಾಗಿ ಹೊಳೆ ಹರಿತಾ 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 ಹೋಗಬೇಕು. ಅದಕ್ಕೆ ಹೊಳೆ ಅಂತಾರೆ. ಹಾಗ ಜೀವನ ಹರಿತಾ 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 ಇರಬೇಕು. ಅವಾಗದು ಸ್ವಚ್ಛ ಇರ್ತದೆ, ಸುಂದರವಾಗಿರ್ತದೆ, ತಿಳಿಯಾಗಿರ್ತದೆ. ಒಂದು ದಿವಸ ವಿಶ್ವದ ಮಧ್ಯದಲ್ಲಿ ಬೆರೆತು ಹೋಗಿ ಬಿಡ್ತದೆ. ಇದು ಜೀವನ. ಎಂಥ ಚಂದದ ಜೀವನ. ಇರಲು ಬಂದವರಲ್ಲ ನಾವು, ಹೋಗುವವರು ಎಲ್ಲ. ಪ್ರತಿ ಕ್ಷಣ ನಮ್ಮ ಹೆಜ್ಜೆ ಕೊನೆಯತ್ತ, ಅಮೃತದತ್ತ, ಅನಂತತೆಯತ್ತ ಅಲ್ಲವೇನು? ನಾವೆಲ್ಲ ಸಾಗುವವರು. ಇದನ್ನು ತಲೆಯೊಳಗೆ ಹಾಕೋ ಅಂತ ಋಷಿ ಮಕ್ಕಳಿಗೆ, ನೀವೆಲ್ಲ ಇರಬಂದವರಲ್ಲ, ಹೋಗುತ್ತಾ ಇರುವವರು. ಪ್ರತಿ ಕ್ಷಣ ಹೋಗ್ತಾ ಹೋಗ್ತಾ ಹೋಗ್ತಾನೇ ಇರ್ತೇವೆ. ಇದನ್ನು ನಾವು ಅರ್ಥ ಮಾಡಿಕೊಂಡಬೇಕು. ಇತಿಹಾಸ ಅಂದ್ರೇನು? ಹರಿತಾದ ಮನುಕುಲ ಬದುಕ್ತದೆ. ಆ ಬದುಕು ಹರಿತಾ 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 ಹೊರಟದೆ. ಇದೇ ಭೂಮಂಡಲದಲ್ಲಿ, ಇದೇ ಭಾರತ ದೇಶದೊಳಗೆ, ನಿಮ್ಮ ನಾಡಿನಲ್ಲಿ ಶಿಲಾಯುಗ ಇತ್ತು. ಕಲ್ಲು ತಗೊಂಡು ಅದಕ್ಕೆ ಸ್ವಲ್ಪ ಕಟ್ಟುದು, ಅದನ್ನು ಬಳಸ್ತಿದ್ರು. ಇಂಥ ಕಾಲ. ಮೈ ಮೇಲೆ ಬಟ್ಟೆ ಇರಲಿಲ್ಲ. ಗವಿಗಳಲ್ಲಿ ವಾಸ ಮಾಡ್ತಿದ್ದ ಮನುಷ್ಯ. ಏನು ಸಿಕ್ಕಿದ್ದ ತಿಂತಿದ್ದ. ಇಂಥ ಮನುಷ್ಯ ಇಂದ ಎಷ್ಟು ಚಂದ ಎಲ್ಲ ಕಟ್ಟಿಕೊಂಡಾನ. ಇಲ್ಲೇನು ಸದಲ್ಗ ಎಷ್ಟು ಚಂದದ, ಎಷ್ಟು ಸ್ವಚ್ಛ ಸುಂದರ ನಗರ ಆಗ್ಯದ, ಅಷ್ಟು ಚಲೋ ಆಗ್ಯದ. ಅವ ಮೊದಲ ಶಿಲಾಯುಗದವನು ಇಲ್ಲೇ ಇದ್ದ. ಇವು ಯಾವ ಶಾಲೆ ಪಾಲೆ ಅವನಿಗೆ ಗೊತ್ತಿರಲಿಲ್ಲ. ಅವನಿಗೆ ಏನು ತಿನ್ನಬೇಕು ಅನ್ನೋದೇ ಒಮ್ಮೊಮ್ಮೆ ಕಷ್ಟ ಆಗ್ತಿತ್ತು. ಅವಾಗೆಲ್ಲಿ ಸಕ್ಕರೆ, ಅವಾಗೆಲ್ಲಿ ದ್ರಾಕ್ಷಿ, ಏನು ಸಿಕ್ತೋ ಅದನ್ನೇ ತಿಂತಿದ್ದ. ಇಂಥ ಮನುಷ್ಯ ಬದಲಾಕೋತ ಬಂದು ಈಗ ಹಿಂಗಾಗ್ಯಾನ. ಮತ್ತು ಹಿಂಗೆ ಇರೋದಿಲ್ಲ, ಮುಂದೆ ಇನ್ನೂ ಬದಲಾಕೋತ. ನೀವು ಒಂದು 100 ವರ್ಷ 1000 ವರ್ಷ ಬಿಟ್ಟು ಈ ಜಗತ್ತಿಗೆ ಬರ್ರಿ, ನಿಮಗೆ ಜಗತ್ತೇ ಗೊತ್ತಾಗೋದಿಲ್ಲ. ಅಷ್ಟು ಬದಲಾಗಿರ್ತದೆ. ನಮ್ಮದೆಲ್ಲ ಹೋಗೇ ಬಿಟ್ಟಿರ್ತಾವೆ. ಈಗಿನ ಮನೆಗಳು ಹಿಂಗಿರೋದಿಲ್ಲ. ಮುಂದಿನವರು ರೀತಿ ಬೇರೆ, ಅವ್ರ ಜೀವನ ಬೇರೆ, ಅವ್ರ ವಿಚಾರಗಳು ಬೇರೆ.
ಆವಾಗ ನಿಮ್ಮದು ಯಾವುದು ಇರೋದು. ಇದು ಜಗತ್ತಿನ ಸ್ವರೂಪ ಅಂದ ಋಷಿ. ಇದು ಜಗತ್. ಸ್ಥಿರವಾಗಿ ಇರೋದು ಪರಮಾತ್ಮ, ಸ್ಥಿರ ಅಲ್ಲದೆ ಇರೋದೇ ಜಗತ್. ಜಗತ್ಯಾಂ ಜಗತ್. ಮತ್ತು ಇವರಿಬ್ಬರ ಸಂಬಂಧ ಹೇಗದ ಅಂದರೆ ಈಶಾವಾಸ್ಯಂ ಇದಂ ಸರ್ವಂ. ಇದೆಲ್ಲ ಆ ಮೂಲ ಪರಮ ವಸ್ತುವಿನಿಂದ ತುಂಬಿ ಹೋಗಿದೆ. ಅಂದರೆ ಜಗತ್ತಿನ ಪ್ರತಿ ವಸ್ತುವಿನ ಮಧ್ಯ ಅಲ್ಲಿ ಪರಮ ಸತ್ಯ ಅದೆ. ಎರಡು ಕೂಡೇ ಇರೋದು. ದೇವ ಮತ್ತು ಜಗತ್ತು ಭಿನ್ನ ಭಿನ್ನವಾಗಿರೋದಿಲ್ಲ. ಜಗತ್ತಿರುವಲ್ಲಿಯೇ ದೇವನ ಅಸ್ತಿತ್ವ ಇರ್ತದೆ. ಜಗತ್ತನ್ನು ತುಂಬಿಕೊಂಡಿರ್ತದೆ. ಇಟ್ ಪರ್ವೇಡ್ಸ್ ದ ಎಂಟೈರ್ ಮೆಟೀರಿಯಲ್ ಯೂನಿವರ್ಸ್. ಅದು ಸತ್ಯ. ಎರಡರ ಬೇರೆ ಬೇರೆ ಎರಡು ವಸ್ತುಗಳಲ್ಲ, ಎರಡೂ ವಸ್ತುಗಳು ಹೊಂದಿಕೊಂಡಿರ್ತಾವ. ಇದೇ ಜಗತ್ತಿನೊಳಗೆ ಪ್ರತಿ ಅಣುವಿನ ಮಧ್ಯ ಭಗವದ ಅಸ್ತಿತ್ವ ಅದ, ದೇವನ ಅಸ್ತಿತ್ವ ಅದ. ಆದ್ದರಿಂದ ಜಗತ್ತು ಸಾಮಾನ್ಯಲ್ಲ, ಇದು ಪವಿತ್ರವಾದ ದಿವ್ಯವಾದ ಜಗತ್ತ, ಡಿವೈನ್ ವರ್ಲ್ಡ್. ಇದು ದಿವ್ಯ.